ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಕೇಸರಿ ಬಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಕೆಲವೊಂದು ಟಿಪ್ಸ್ನ ಬಳಸ್ಬಿಟ್ಟು ಎಷ್ಟೇ ಹೊತ್ತು ಇಟ್ಟರೂ ಕೂಡ ಇದೇ ರೀತಿಯಾಗಿ ತುಂಬಾನೇ ಸಾಫ್ಟ್ ಆಗಿರುವಂಥ ಕೇಸರಿ ಬಾತನ್ನು ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತೀನಿ. ಕೆಲವೊಬ್ರು ಕೇಸರಿ ಬಾತ್ ಮಾಡಿದಾಗ ತುಂಬಾನೇ ಗಂಟು ಆಗುತ್ತೆ. ಅದು ಯಾವ ಥರ ಆಗುತ್ತೆ, ಎದಕ್ಕಾಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೇಸರಿ ಬಾತು ತುಂಬಾನೇ ಸಾಫ್ಟ್ ಆಗಿ ಬರಬೇಕಂದ್ರೆ ಎಣ್ಣೆ ತಗೋಬೇಕಾ, ತುಪ್ಪ ತಗೋಬೇಕಾ, ಮತ್ತೆ ಎರಡು ಮಿಕ್ಸ್ ಮಾಡಬೇಕಾ ಅನ್ನೋದು ಕೊನೆವರೆಗೂ ನೋಡಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೊದಲನೇದಾಗಿ ಯಾವ್ದಾದ್ರು ಒಂದು ಕಪ್ಪಿನಲ್ಲಿ 1/4 ಕಪ್ಪಿನಷ್ಟು ತುಪ್ಪ ತಗೊಂಡಿದ್ದೀನಿ. ಅದೇ ತುಪ್ಪದಲ್ಲೇನೆ 1/4 ಕಪ್ಪಿನಷ್ಟು ಎಣ್ಣೆ ಹಾಕ್ತಿದ್ದೀನಿ. ತುಪ್ಪ ಎಣ್ಣೆ ಸರಿಸಮಾನವಾಗಿರ್ಬೇಕು. ನಾನು ಟೋಟಲ್ ಆಗಿ ಅರ್ಧ ಕಪ್ಪಷ್ಟು ತುಪ್ಪ ಎಣ್ಣೆ ತಗೊಂಡಿದ್ದೀನಿ. ಟೋಟಲ್ ಆಗಿ ಅರ್ಧ ಕಪ್ಪಿನಷ್ಟು ತುಪ್ಪ ಎಣ್ಣೆ ಆಯಿತು. ಒಂದು ಕಡಾಯಲ್ಲಿ ಹಾಕ್ಕೊಂಡು ಬಿಸಿ ಮಾಡಿಕೊಂಡು 1/4 ಕಪ್ಪಿನಷ್ಟು ತುಪ್ಪ ಎಣ್ಣೆನ ಅದೇ ಬೌಲಲ್ಲಿ ಎತ್ತಿಟ್ಕೊತೀನಿ. ಈ ಒಂದು ತುಪ್ಪ ಮತ್ತು ಎಣ್ಣೆನ ಏನು ಮಾಡಬೇಕು ಅಂತ ಕೊನೆಯಲ್ಲಿ ಹೇಳ್ತೀನಿ. ನಾನು ಇವಾಗ ಸೈಡಲ್ಲಿ ಎತ್ತಿಟ್ಕೊತೀನಿ. ನಂತರ ತುಪ್ಪ ಎಣ್ಣೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ, 1 ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿ ಹಾಕಿಬಿಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕಿಸ್ಮಿಸ್ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ನ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ. ಆ್ಯಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲ ರೆಡಿ ಮಾಡಿಕೊಂಡು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ಪಷ್ಟು ಬಾಂಬೆ ರವೆ ಅಂದರೆ ಸಣ್ಣ ರವೆ ಹಾಕ್ತಾ ಇದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ರವೆನ ಚೆನ್ನಾಗಿ ಹುರ್ಕೋಬೇಕು. ಈ ರವೆ ಹುರ್ಕೊಳ್ಳೋಕ್ಕೆ ಮಿನಿಮಮ್ ಏನಿದ್ರು 5ರಿಂದ 6 ನಿಮಿಷ ಟೈಮ್ ಆಗುತ್ತೆ. ಈ ರವೆ ಚೆನ್ನಾಗಿ ಹುರ್ಕೊಳ್ಳೋಷ್ಟ್ರೊಳಗಡೆ ಇನ್ನೊಂದು ಬರ್ನರ್ ಮೇಲೆ ನಾನು ಸೈಡಲ್ಲಿ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಅದೇ ಕಪ್ಪಿನ ಅಳತೆಯಲ್ಲಿ 4 ಕಪ್ಪಷ್ಟು ನೀರು ಹಾಕ್ತಿದ್ದೀನಿ. ಕಪ್ ಸೈಜ್ ಬೇಕಿದ್ರೆ ಜಾಸ್ತಿ ಕಡಿಮೆ ಮಾಡ್ಕೋಬೋದು, ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ತಕ್ಕಂಗೆ. ನಂತರ ಸ್ವಲ್ಪ ಕೇಸರಿ ಹಾಕಿಬಿಟ್ಟು ಕುದಿಯೋಕ್ಕೆ ಬಿಡ್ತೀನಿ. ಈ ರೀತಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಆಲ್ರೆಡಿ ಫ್ರೈ ಮಾಡಿರುವಂಥ ರವೆಯಲ್ಲಿ ಹಾಕಬೇಕು. ನೋಡಿದ್ರೆ ರವೆ ಕೂಡ ಏನು ಕಲರ್ ಚೇಂಜ್ ಆಗಿದೆ. ಇದೇ ರೀತಿ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದ್ರೇ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಕೇಸರಿ ಬಾತು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಮಾತ್ರ ನೀರನ್ನು ಹುಷಾರಾಗಿ ಈ ರೀತಿ ಹಾಕಿಬಿಟ್ಟು ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊತೀನಿ. ಬಿಸಿ ನೀರೆಲ್ಲ ಮುಖಕ್ಕೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ಹುಷಾರಾಗಿ ಹಾಕಿ ಒಂದ್ಸರಿ ಎಲ್ಲ ಕಲಿಸ್ಕೊಂಡಿದ್ಮೇಲೆ ನಂತರ ಉಳಿದಿರುವಂಥ ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸರಿ ಸುಮಾರಾಗಿ ಒಂದು 2ರಿಂದ 3 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ನೀರಲ್ಲಿ ರವೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿದ್ರೆ ಕನ್ಸಿಸ್ಟೆನ್ಸಿ ಯಾವ ಥರ ಆಗಿದೆ ಅಂತ. ಈ ರೀತಿ ಮಾಡೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಕೆಲವೊಬ್ಬರು ತಣ್ಣೀರನ್ನ ಹಾಕಿಬಿಡ್ತಾರೆ, ಹಾಗೆ ಮಾಡಿದರೆ ಗಂಟು ಆಗುತ್ತೆ. ಬಟ್ ಬಿಸಿ ನೀರನ್ನ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಇವಾಗ 1.5 ಕಪ್ಪಷ್ಟು ಸಕ್ಕರೆ ಹಾಕ್ತಿದ್ದೀನಿ. ನೀವು ಬೇಕಿದ್ರೆ ಸ್ವೀಟ್ ಜಾಸ್ತಿ ಬೇಕಂದ್ರೆ 2 ಕಪ್ ಹಾಕ್ಕೊಳ್ಳಿ, ಸ್ವೀಟ್ ಕಡಿಮೆ ಬೇಕಂದ್ರೆ 1 ಕಪ್ ಹಾಕ್ಕೊಳ್ಳಿ ಸಕ್ಕರೆನ ಹಾಕ್ಕೊಂಡಿದ್ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸಕ್ಕರೆ ಕರಗೋವರೆಗೂ ತಿರುಗಿಸ್ಕೋಬೇಕು. ಒಂದು ವೇಳೆ ನೀವು ಮೀಡಿಯಂ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಒತ್ತೋಗ್ಬಿಡುತ್ತೆ. ತುಂಬಾ ಸಾಫ್ಟ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮೀಡಿಯಂ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಸ್ವಲ್ಪ ಫುಡ್ ಕಲರ್ ಹಾಕ್ತಿದ್ದೀನಿ, ಯೆಲ್ಲೋ ಕಲರಿಂದು ಹಾಕ್ಬಿಟ್ಟು ಇನ್ನೊಂದ್ಸರಿ ಕಲಿಸ್ಕೊತೀನಿ. ಕನ್ಸಿಸ್ಟೆನ್ಸಿ ನೋಡಿ ಯಾವ ಥರ ಇದೆ, ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಈ ವಿಧಾನದಲ್ಲಿ ಮಾಡಿದರೆ ಖಂಡಿತ ಹೇಳ್ತೀನಿ ಒಂದು ಕೂಡ ಉಂಡೆ ಥರ ಆಗೋದಿಲ್ಲ. ತುಂಬಾ ಸಾಫ್ಟ್ ಆಗಿರುತ್ತೆ. ಬಾಯಲ್ಲಿಟ್ಟರೆ ಬೆಣ್ಣೆ ಯಾವ ಥರ ಕರಗುತ್ತೆ ನೋಡಿ, ಸೇಮ್ ಅದೇ ಥರನೇ ಇರುತ್ತೆ. ಸ್ವಲ್ಪ ಕಲರ್ ಹಾಕಿದ ಮೇಲೆ 1-2 ನಿಮಿಷ ನೀಟಾಗಿ ಕಲಿಸ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಈ ರೀತಿ ರೆಡಿ ಆಗುತ್ತೆ ನೋಡಿ. ಇಷ್ಟ ಆದರೆ ಸಾಕು, ಇದಕ್ಕಿಂತ ಗಟ್ಟಿಯಾಗಿ ಮಾಡ್ಕೋಬೇಡಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ಏಲಕ್ಕಿ ಪುಡಿ ಹಾಕಿದ ಮೇಲೆ ಇನ್ನೊಂದ್ಸಲ ನೀಟಾಗಿ ಕಲಿಸ್ಕೊಂಡು ನಾವು ಸ್ಟಾರ್ಟಿಂಗಲ್ಲಿ ಒಂದು 1/4 ಕಪ್ಪಿನಷ್ಟು ತುಪ್ಪ ಮತ್ತು ಎಣ್ಣೆ ತೆಗೆದಿಟ್ಟಿದ್ವಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇರಬೇಕು. ನಂತರ ಡ್ರೈ ಫ್ರೂಟ್ಸ್ನ ಹಾಕ್ತಿದ್ದೀನಿ, ಫ್ರೈ ಮಾಡಿರುವಂಥವು ಹಾಕ್ಬಿಟ್ಟು ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಸಿಂಪಲ್ ಆಗಿರುವಂಥ ಕೇಸರಿ ಬಾತ್ ರೆಡಿನೇ ಆಗೋಗುತ್ತೆ. ಒಂದ್ಸರಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಸಾಫ್ಟ್ ಆಗಿ ಬರುತ್ತೆ. ಕೆಲವೊಬ್ರು ಉಪ್ಪಿಟ್ಟು ರವೆ ಅಂದರೆ ಬನ್ಸಿ ರವೆಯಿಂದ ಕೂಡ ಮಾಡ್ತಾರೆ. ಬಟ್ ಬನ್ಸಿ ರವೆಯಿಂದ ಮಾಡೋದ್ರಿಂದ ತುಂಬ ಹಾರ್ಡ್ ಅನಿಸುತ್ತೆ. ಒಂದು ಸಾರಿ ಈ ಬಾಂಬೆ ರವೆಯಿಂದ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾದ್ಮೇಲೆ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ. ಆ ಕನ್ಸಿಸ್ಟೆನ್ಸಿ ನೋಡಿ ಹೆಂಗಿದೆ, ನಿಜವಾಗ್ಲೂ ಹೇಳ್ತಿದ್ದೀನಿ. ಸ್ವೀಟೇ ತಿನ್ನಲ್ಲ ಅನ್ನೋರು 1 ಕಪ್ ಗ್ಯಾರಂಟಿ ತಿಂದೇ ತಿಂತಾರೆ, ನಾನು ಗ್ಯಾರಂಟಿ ಕೊಡ್ತೀನಿ. ಕೇಸರಿ ಬಾತ್ ಮಾಡೋ ವಿಧಾನ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ.
ಸರಿಯಾಗಿ ಮಾಡಕ್ಕೆ ಬರಲ್ಲ ಅನ್ನೋರ್ಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ಕೇಸರಿ ಬಾತ್ ಮಾಡ್ಬೇಕಾದ್ರೆ ತುಪ್ಪ ಎಷ್ಟು ಹಾಕೋಬೇಕು, ಎಣ್ಣೆ ಎಷ್ಟು ಹಾಕೋಬೇಕು, ಸಕ್ಕರೆ ಮತ್ತೆ ಯಾವ ರವೆಯಿಂದ ಮಾಡ್ಕೋಬೇಕು ಅನ್ನೋ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ತುಂಬಾನೇ ಸಿಂಪಲ್ ಆಗಿ ಮಾಡ್ಕೋಬಹುದು ಅಂಡ್ ಬೇಗನೆ ಮಾಡ್ಕೋಬಹುದು. ಈ ವಿಡಿಯೋ, ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.